ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ್ಯಕ್ಟಿಂಗ್ ಜೊತೆಗೆ ಡೈರೆಕ್ಷನ್ನಲ್ಲೂ ಕೂಡ ಹೆಸರು ಮಾಡಿದಂತಹ ಸಾಕಷ್ಟು ಕಲಾವಿದರಿದ್ದಾರೆ. ಅದರಲ್ಲಿ ನಮ್ಮ ಕಾಮಿಡಿ ಕಿಂಗ್ ಸಾಧು ಕೋಕಿಲರವರು ಕೂಡ ಒಬ್ಬರು. ಇವರು ಹಾಸ್ಯ ನಟ, ಸಂಗೀತ ನಿರ್ದೇಶಕ, ಗಾಯಕ, ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕನಾಗಿಯೂ ಕೂಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು 1993ರಲ್ಲಿ ಉಪೇಂದ್ರ ನಿರ್ದೇಶನದಲ್ಲಿ ಮೂಡಿಬಂದ ಹುಷ್ ಅನ್ನೋ ಹಾರರ್ ಸಸ್ಪೆನ್ಸ್ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಮತ್ತೆ ಶಿವಣ್ಣನ ಓಂ, ರಮೇಶ್ ಅರವಿಂದ್ ರವರ ಓ ಮಲ್ಲಿಗೆ ಚಿತ್ರಗಳಲ್ಲಿ ಕಾಮಿಡಿಯನ್ ಪಾತ್ರ ಮಾಡಿ ಮುನ್ನೆಲೆಗೆ ಬರ್ತಾರೆ. ಮುಂದೆ ನಿರ್ದೇಶನಕ್ಕೂ ಕೂಡ ಕೈ ಹಾಕಿದ ಸಾಧು ಕೋಕಿಲರವರು ಸುಮಾರು 11 ಚಿತ್ರಗಳನ್ನು ನಿರ್ದೇಶನ ಮಾಡಿರ್ತಾರೆ. ಸಾಧು ಕೋಕಿಲರವರು ನಿರ್ದೇಶನ ಮಾಡಿದಂತಹ ಸಿನಿಮಾಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸಾಧು ಕೋಕಿಲರವರ ಮೊದಲ ನಿರ್ದೇಶನದ ಸಿನಿಮಾ 2003ರಲ್ಲಿ ತೆರೆಕಂಡ ರಕ್ತ ಕಣ್ಣೀರು. ಇದು 1954ರಲ್ಲಿ ತಮಿಳಿನಲ್ಲಿ ಬಂದ ರಕ್ತ ಕಣ್ಣೀರ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಉಪೇಂದ್ರರವರ ಸಲಹೆಯಂತೆ ಸಾಧು ಕೋಕಿಲರವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾರೆ. ಇದು ತುಂಬ ಹಳೆಯ ಚಿತ್ರದ ರೀಮೇಕ್ ಆದರೂ ಕೂಡ ಉಪೇಂದ್ರರವರ ಪರ್ಫಾರ್ಮೆನ್ಸ್ನಿಂದ, ಸಿನಿಮಾದಲ್ಲಿ ಇದ್ದ ಒಂದು ಮೆಸೇಜ್ನಿಂದ ಎಲ್ಲರೂ ಈ ಸಿನಿಮಾನ ನೋಡಿ ಇಷ್ಟಪಡ್ತಾರೆ. ಇದರ ಸ್ಕ್ರೀನ್ ಪ್ಲೇನ ಉಪೇಂದ್ರರವರೇ ಬರೆದಿದ್ದು ಸಾಧು ಕೋಕಿಲರವರಿಗೆ ನಿರ್ದೇಶನದ ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಸಾಧು ಕೋಕಿಲರವರು ತಮ್ಮ ಮೊದಲ ನಿರ್ದೇಶನದಲ್ಲೇ ಸೂಪರ್ ಹಿಟ್ ಕೊಟ್ಟು ಭರವಸೆಯ ನಿರ್ದೇಶಕನಾಗಿ ಹೊರಹೊಮ್ಮುತ್ತಾರೆ. ಸಾಧು ಕೋಕಿಲರವರು ಎರಡನೇ ಬಾರಿ ನಿರ್ದೇಶನ ಮಾಡಿದಂತಹ ಸಿನಿಮಾ 2005ರಲ್ಲಿ ತೆರೆಕಂಡ ಶಿವರಾಜ್ ಕುಮಾರ್ ಅವರ ರಾಕ್ಷಸ. ಇದನ್ನು ಕೋಟಿರಾಮು ನಿರ್ಮಾಣ ಮಾಡಿರ್ತಾರೆ. ತುಷಾರ್ ರಂಗನಾಥ್ ಕಥೆ ಬರೆದಿರ್ತಾರೆ. ನಿರ್ದೇಶನದ ಜವಾಬ್ದಾರಿಯನ್ನು ಸಾಧು ಕೋಕಿಲರವರು ವಹಿಸ್ಕೊಂಡಿರ್ತಾರೆ. ಜೊತೆಗೆ ಸಂಗೀತ ಸಂಯೋಜನೆ ಕೂಡ ಸಾಧು ಕೋಕಿಲರವರೇ ಮಾಡಿರ್ತಾರೆ. ಈ ಸಿನಿಮಾ ತನ್ನ ಮೇಕಿಂಗ್ ಶೈಲಿಯಿಂದ ಆ ಟೈಮಲ್ಲಿ ತುಂಬಾ ಮೆಚ್ಚುಗೆಯನ್ನು ಪಡೆದುಕೊಂಡಿರುತ್ತೆ. 2004-05ರ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಳ್ಳುತ್ತೆ. ಸುಂಟರಗಾಳಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಸಾಧು ಕೋಕಿಲ ಈ ಜೋಡಿ ಒಂದು ಟೈಮಲ್ಲಿ ತುಂಬಾ ಹೆಸರು ಮಾಡಿತ್ತು. 2006ರಲ್ಲಿ ತೆರೆಕಂಡ ಸುಂಟರಗಾಳಿ ಚಿತ್ರವನ್ನು ಸಾಧು ಕೋಕಿಲರವರು ನಿರ್ದೇಶನ ಮಾಡುವುದರ ಜೊತೆಗೆ ಸಂಗೀತ ಸಂಯೋಜನೆ ಸಹ ಮಾಡಿರ್ತಾರೆ. ಈ ಸಿನಿಮಾದ ನೀ ನನ್ನಟ್ಟಿ ಬೆಳಕಿನಂಗಿದ್ದೆ ನಂಜು ಅನ್ನೋ ಹಾಡು, ಆ ಹಾಡಿನ ಸಾಹಿತ್ಯ ಮತ್ತು ಸಾಧು ಕೋಕಿಲರವರ ವಾಯ್ಸ್ ನನಗೆ ಆಲ್ ಟೈಮ್ ಫೇವರೇಟ್. ಈ ಸಿನಿಮಾ ಕೂಡ ರಾಜ್ಯಾದ್ಯಂತ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಸೂಪರ್ ಹಿಟ್ ಆಗುತ್ತೆ. ಅನಾಥರು. ಈ ಚಿತ್ರದಲ್ಲಿ ಸಾಧು ಕೋಕಿಲರವರು ತನ್ನ ಹಿಂದಿನ ಚಿತ್ರಗಳಿಗೆ ಅವಕಾಶ ಕೊಟ್ಟಂತಹ 2 ಬಿಗ್ ಸ್ಟಾರ್ಗಳಾದ ದರ್ಶನ್ ಮತ್ತು ಉಪೇಂದ್ರರವರನ್ನು ಒಟ್ಟಿಗೆ ಪರದೆ ಮೇಲೆ ತೋರಿಸುವ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾರೆ. 2007ರಲ್ಲಿ ತೆರೆಕಂಡ ಈ ಸಿನಿಮಾ 2003ರಲ್ಲಿ ತಮಿಳಿನಲ್ಲಿ ಬಂದ ಪಿತಾಮಗನ್ ಅನ್ನೋ ವಿಕ್ರಮ್ ಹಾಗೂ ಸೂರ್ಯ ನಟನೆಯ ಚಿತ್ರದ ರೀಮೇಕ್ ಆಗಿರುತ್ತೆ. ಈ ಸಿನಿಮಾಗೂ ಕೂಡ ಸಾಧು ಕೋಕಿಲರವರೇ ಸಂಗೀತ ನೀಡಿರ್ತಾರೆ. ಗಂಗೆ ಬಾರೆ ತುಂಗೆ ಬಾರೆ. ಇದು 2008ರಲ್ಲಿ ತೆರೆಕಂಡ ಪ್ರಜ್ವಲ್ ದೇವರಾಜ್ ರವರ ಸಿನಿಮಾ. ಈ ಚಿತ್ರದಿಂದ ಮೊದಲ ಬಾರಿಗೆ ಸಾಧು ಕೋಕಿಲರವರು ಪ್ರಜ್ವಲ್ ದೇವರಾಜ್ ರವರಿಗೆ ಆ್ಯಕ್ಷನ್ ಕಟ್ ಹೇಳಿರ್ತಾರೆ. ಹಾಗೆ ಈ ಸಿನಿಮಾಗೂ ಕೂಡ ಸಾಧು ಕೋಕಿಲರವರೇ ಸಂಗೀತ ಸಂಯೋಜನೆ ಮಾಡಿರ್ತಾರೆ. ದೇವ್ರು. ಇದು 2009ರಲ್ಲಿ ತೆರೆಕಂಡ ದುನಿಯಾ ವಿಜಯ್ ರವರ ಚಿತ್ರ. ಈ ಸಿನಿಮಾ 1991ರಲ್ಲಿ ಮಲಯಾಳಂನಲ್ಲಿ ರಿಲೀಸ್ ಆಗಿದ್ದ ಅಭಿಮನ್ಯು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರಾಕ್ಲೈನ್ ವೆಂಕಟೇಶ್ ರವರು ಇದನ್ನು ನಿರ್ಮಾಣ ಮಾಡಿದ್ದು, ಸಾಧು ಕೋಕಿಲರವರು ಮೊದಲ ಬಾರಿಗೆ ದುನಿಯಾ ವಿಜಯ್ ರವರಿಗೆ ಆ್ಯಕ್ಷನ್ ಕಟ್ ಹೇಳಿರ್ತಾರೆ. ಹಾಗೆ ಮ್ಯೂಸಿಕ್ ಕೂಡ ಸಾಧು ಕೋಕಿಲರವರೇ ಮಾಡಿರ್ತಾರೆ. ಮಿಸ್ಟರ್ ತೀರ್ಥ. ಇದು 2010ರಲ್ಲಿ ತೆರೆಕಂಡ ಕಿಚ್ಚ ಸುದೀಪ್ ರವರ ಚಿತ್ರ. ಇದು 1995ರಲ್ಲಿ ಮಲಯಾಳಂನಲ್ಲಿ ಬಂದ ಸ್ಫಟಿಕಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಈ ಸಿನಿಮಾದಿಂದ ಸಾಧು ಕೋಕಿಲರವರು ಮೊದಲ ಬಾರಿಗೆ ಕಿಚ್ಚ ಸುದೀಪ್ ರವರಿಗೆ ನಿರ್ದೇಶನ ಮಾಡಿರ್ತಾರೆ. ಗುರು ಕಿರಣ್ ರವರು ಸಂಗೀತ ಸಂಯೋಜನೆ ಮಾಡಿರ್ತಾರೆ. ಶೌರ್ಯ. ಇದು ದರ್ಶನ್ ಮತ್ತು ಸಾಧು ಕೋಕಿಲ ಕಾಂಬಿನೇಷನ್ನಲ್ಲಿ ಬಂದ 3ನೇ ಚಿತ್ರ. ಇದು ಕೂಡ 2010ರಲ್ಲಿ ರಿಲೀಸ್ ಆಗಿರುತ್ತೆ. ಇದು 2008ರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಶೌರ್ಯಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸಾಧು ಕೋಕಿಲರವರು ನಿರ್ದೇಶನ ಮಾಡಿ ಜೊತೆಗೆ ಮ್ಯೂಸಿಕ್ ಕೂಡ ಅವರೇ ಮಾಡಿರ್ತಾರೆ. ಪೊಲೀಸ್ ಸ್ಟೋರಿ 3. ಇದು 2011ರಲ್ಲಿ ತೆರೆಕಂಡ ಒಂದು ಆಕ್ಷನ್ ಚಿತ್ರ. ಥ್ರಿಲ್ಲರ್ ಮಂಜು ಹಾಗೂ ಸತ್ಯಪ್ರಕಾಶ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರೆ, ಕಿಚ್ಚ ಸುದೀಪ್ ರವರು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಇದರಲ್ಲಿ ಸಾಧು ಕೋಕಿಲರವರು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರ್ತಾರೆ. ಈ ಸಿನಿಮಾ ಕೇವಲ 12 ಗಂಟೆಯಲ್ಲಿ ಚಿತ್ರಿಸಿ ಅದಾದ 10 ದಿನಗಳಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಪೂರ್ಣಗೊಳಿಸಿ ಗಿನ್ನಿಸ್ ವಿಶ್ವ ದಾಖಲೆ ಬರೆದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ತಲುಪಿದೆ. ಸೂಪರ್ ರಂಗ. ಇದು 2014ರಲ್ಲಿ ತೆರೆಕಂಡ ಉಪೇಂದ್ರ ಮತ್ತು ಸಾಧು ಕೋಕಿಲ ಕಾಂಬಿನೇಷನ್ನ 3ನೇ ಚಿತ್ರ. ಇದು ತೆಲುಗಿನ ಕಿಕ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಉಪೇಂದ್ರ ಅವ್ರ ಜೊತೆ ಕೃತಿ ಕರಬಂದರ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದು, ಸಾಧು ಕೋಕಿಲ ನಿರ್ದೇಶನ ಮಾಡಿರ್ತಾರೆ. ಅರ್ಜುನ್ ಜನ್ಯರ್ ಅವರು ಸಂಗೀತ ಸಂಯೋಜನೆ ಮಾಡಿರ್ತಾರೆ. ಭಲೇ ಜೋಡಿ. ಇದು 2016ರಲ್ಲಿ ತೆರೆಕಂಡ ಸಿನಿಮಾ. ಇದು 2011ರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಅಲಾ ಮೊದಲ ಹಿಂದಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸುಮನ್ ಶೈಲೇಂದ್ರ, ಶಾನ್ವಿ ಶ್ರೀವಾಸ್ತವ್, ಹರ್ಷಿಕಾ ಪೊನ್ನಚ್ಚ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು, ಸಾಧು ಕೋಕಿಲರವರು ನಿರ್ದೇಶನ ಮಾಡಿ ಜೊತೆಗೆ ಸಂಗೀತ ಸಂಯೋಜನೆ ಸಹ ಮಾಡಿರ್ತಾರೆ.
ನೋಡ್ರಲ್ಲ ಗೆಳೆಯರೇ, ಸಾಧು ಕೋಕಿಲರವರು ಎಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಅಂತ. ನಿಮಗೆ ಇವರ ನಿರ್ದೇಶನದ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.